ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಇವತ್ತು ಬಿರಿಯಾನಿಯ ಕತೆ ನಿಮ್ಮ ಜೊತೆ. ಹಾಗೆ ನನ್ನ ಶಬ್ದವನ್ನು ಕೂಡ ನೀವೆಲ್ಲ ಕ್ಷಮಿಸಬೇಕು. ಹಿಂದೊಮ್ಮೆ ನನಗೊಂದು ಚಾನಲ್ ಇತ್ತು, ಆ ಚಾನಲಿಗೆ ಒಂದೆರಡು ಕಮೆಂಟ್ ಬರ್ತಾಯಿತ್ತು, ನಿನ್ನ ವಾಯ್ಸ್ ಚೆನ್ನಾಗಿಲ್ಲ, ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ವಾಯ್ಸು ಮತ್ತು ನಮ್ಮ ತಲೆ ಕೂದಲು ಬಣ್ಣಗಳು ಇವೆಲ್ಲ ಹುಟ್ಟುವಾಗಲೇ ನಿಶ್ಚಯವಾಗಿರೋದು. ಅದನ್ನು ಬದಲು ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಒಂದು ವಿಡಿಯೋ ಮಾಡಿ ಅದನ್ನು ಜಾಯಿಂಟ್ ಮಾಡಿ ನಂತರ ಅದಕ್ಕೆ ವಾಯ್ಸೆಲ್ಲ ಕೊಡೋದಂದರೆ ಅದು ಮಾಡಿದವರಿಗಷ್ಟೇ ಅದರ ಕಷ್ಟ ಗೊತ್ತು. ನನಗೆ ಇವತ್ತು ದುಡ್ಡು ಅನಿವಾರ್ಯ ಇದೆ. ನಮ್ಮ ತಮ್ಮನ ಕಾಲ ನಂತರ ನನಗೆ ತುಂಬ ಅನಿವಾರ್ಯ ಇದೆ. ಹಾಗಾಗಿ ನಾನು ಯಾರು ಏನೇ ಅಂದರೂ ಇದನ್ನು ಮಾಡಲೇಬೇಕು. ಹಾಗಾಗಿ ನಾನು ಇಲ್ಲಿ ದುಡ್ಡಿಗೋಸ್ಕರನೇ ನಾನು ಈ ಚಾನಲ್ ಮಾಡಿದ್ದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇವತ್ತು ನೋಡಿ, ಒಂದು ಫ್ರೆಶ್ ಬಿರಿಯಾನಿ ಜೊತೆ ಬಂದಿದ್ದೇನೆ. ಇವತ್ತು ನಾನು ಈ ಬಿರಿಯಾನಿಗೆ ಟೆಂಡರ್ ಚಿಕನ್ ತಗೊಂಡಿಲ್ಲ, ಮಾಮೂಲಿ ಚಿಕನ್ ತಗೊಂಡಿದ್ದೇನೆ. ಹಾಗೆ ಒಳ್ಳೆ ಫೈನ್ ಬಾಸ್ಮತಿ ರೈಸ್ ಕೂಡ ತಗೊಂಡಿದ್ದೇನೆ. ಈಗ ಒಂದು 15-20 ನಿಮಿಷ ನಾನು 3 ಲೋಟ ಅಕ್ಕಿನ ನೆನೆ ಹಾಕ್ತಾಯಿದ್ದೇನೆ. ಅದು ನೆನೆ ಹಾಕೋ ಮೊದಲು ಸರಿಯಾಗಿ ತೊಳಿಬೇಕು, ಒಳ್ಳೆ ಕಲರು ಬರ್ತದೆ ಅಕ್ಕಿಗೆ. ಹಾಗೆ ಅಕ್ಕಿನೂ ಕೂಡ ಮತ್ತೆ ತೊಳೆದ್ರೆ ಕಟ್ಟಾಗ್ತದಲ್ವ. ನಮಗೆ ನೆನೆ ಹಾಕಿದ ಮೇಲೆ ಅಕ್ಕಿ ಸ್ಮೂತ್ ಆಗೋದು ಸಹಜ. ಹಾಗಾಗಿ ಮೊದಲೇ ಚೆನ್ನಾಗಿ ತೊಳೆದು ಆನಂತರ ಅದಕ್ಕೆ ಸೋಕ್ ಮಾಡಲಿಕ್ಕೆ ನೀರು ಹಾಕಿಟ್ಟು ನಂತರ ಆ ನೀರನ್ನು ಚೆಲ್ಲಿದರೆ ಸಾಕಾಗುತ್ತೆ. ಈಗ ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ ಬಿರಿಯಾನಿ ರೈಸನ್ನ. ಇಲ್ಲಿ ನಾನು ದಾವತ್ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಅದರಲ್ಲಿ 3 ಬಣ್ಣ ಬರುತ್ತೆ, ಗ್ರೀನು, ಆಮೇಲೆ ಆರೆಂಜ್, ಈ ಥರ 3 ಕಲರ್ ಬರುತ್ತೆ. ಅದರಲ್ಲಿ ಬ್ಲೂ ಒಂದು, ಅದರಲ್ಲಿ ಆರೆಂಜ್ ಕಲರ್ ಬಹಳ ಚೆನ್ನಾಗಿರುತ್ತೆ. 3ಕ್ಕೊಂದು 5-10 ರೂಪಾಯಿ ವ್ಯತ್ಯಾಸ. ತುಂಬ ಚೆನ್ನಾಗಿರುವ ಬಾಸ್ಮತಿ ರೈಸ್, ದಾವತ್ ಬಾಸ್ಮತಿ. ಇಲ್ಲಿ ಅಡ್ವರ್ಟೈಸ್ ಏನಲ್ಲ, ನೀವು ಕೂಡ ಚೆನ್ನಾಗಿ ಬಿರಿಯಾನಿ ಮಾಡಲಿ ಅಂತ ಹೇಳಿದ್ದು ಅಷ್ಟೇ. ಈಗ ಅದನ್ನು ಒಂದು 15-20 ನಿಮಿಷ ಹಾಗೆ ಮುಚ್ಚಿಡುವ. ಇಲ್ಲಿ ನಾನೊಂದು 3/4 kg ಚಿಕನ್ ತಗೊಂಡಿದ್ದೇನೆ. ಅದನ್ನು ಇವಾಗ ಒಂದೊಂದನ್ನೇ ಸೂಪರಾಗಿ ತೊಳಿಬೇಕು. ಅದರ ಮೇಲೆ ಕೆಳಗಡೆ ಎಲ್ಲ ತೊಳೆದು ನಂತರ ಒಂದು 3 ಬಾರಿ ಮುಳುಗಿಸಿ ತೊಳೆದ್ರೆ ಸಾಕಾಗುತ್ತೆ. ಅದರಲ್ಲಿ ನೀರು ಕೂಡ ಇಲ್ಲದಾಗಿ ಇಟ್ಕೊಳ್ಳಿ, ಹಿಂಡಿ ಇಟ್ಕೊಳ್ಳಿ ಚಿಕನ್ನ. ಆಗ ನಮಗೆಲ್ಲದಕ್ಕೂ ಲೆಕ್ಕ ಸಿಗುತ್ತೆ. ಚಿಕನಲ್ಲೆಲ್ಲ ನೀರಿದ್ದರೆ ಆಮೇಲೆ ಆ ನೀರು ಕೂಡ ನಮಗೆ ಬಿರಿಯಾನಿಗೆ ಆ್ಯಡ್ ಆಗುತ್ತಲ್ವ. ಹಾಗಾಗಿ ನೋಡಿಕೊಂಡು ಚಿಕನ್ನ ಹಿಂಡಿ ಇಟ್ಟು ಅದಕ್ಕೆ ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಕೊಳ್ಳಿ. ಮಸಾಲೆ ಎಲ್ಲ ರೆಡಿ ಮಾಡುವಾಗ ನಮ್ಮ ಅಕ್ಕಿ ಹೀಗೆ ನೆನೀತಾ ಇರಲಿ, ನಮ್ಮ ಚಿಕನ್ ಟರ್ಮರಿಕ್ ಅಥವಾ ಅರಿಶಿನ ಪುಡಿಯನ್ನು ಹೀರ್ತಾ ಇರಲಿ. ಹಾಗೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಗೆ ಸೈಡಲ್ಲಿ ತೆಗೆದಿಡ್ತೇನೆ ಚಿಕನ್ನ. ಇನ್ನು ನಾವು ಈಗ ಮಸಾಲೆಗೆ ರೆಡಿ ಮಾಡಬೇಕು. ಇವಾಗೆಲ್ಲ ನಾನೆಲ್ಲವೂ ಹೆಚ್ಚಾಗಿ ಇಲ್ಲಿ ಹೋಮ್ ಮೇಡ್ ಮಸಾಲೆನೇ ತಗೊಳ್ಳೋದು ಬಿರಿಯಾನಿಗೆ. ಬೇರೆ ಬೇರೆ ರೀತಿಯ ಬಿರಿಯಾನಿ ನಾವು ಮಾಡ್ಬೋದು. ಆಗ ಇವತ್ತು ಮಾಡೋ ಬಿರಿಯಾನಿ ನೀವು ನೋಡಿ, ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇಲ್ಲಿ ನಾನು ನೋಡಿ, ಮೊದಲು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿದೆ. ಅದರಲ್ಲಿ ಹುಲ್ಲು ಮತ್ತು ಏನೆಲ್ಲ ಹೊಯ್ಗೆ ಅಥವಾ ಏನು ಮಣಲ ನೀವು ಏನು ಹೇಳ್ತೀವಲ್ವ ಅದೆಲ್ಲ ಇರುತ್ತಲ್ವ. ಈ ಕೊತ್ತಂಬರಿ ಸೊಪ್ಪುದು ಇನ್ನೊಂದು ನಾನು ಹೇಳ್ತೇನೆ. ಕೊತ್ತಂಬರಿ ಸೊಪ್ಪನ್ನ ತುಂಬ ಚೆನ್ನಾಗಿ ಒಂದೊಂದನ್ನೇ ಹುಡುಕಿ ತೆಗೆದು ನಂತರ ತೊಳಿಬೇಕು ಹೇಳೋದು. ಈ ಕೊತ್ತಂಬರಿ ಸೊಪ್ಪಲ್ಲಿ ಲಾಡಿ ಹುಳದ ಮೊಟ್ಟೆ ಇರಲಿಕ್ಕೂ ಸಾಧ್ಯತೆ ಇದೆ. ಕೊತ್ತಂಬರಿ ಸೊಪ್ಪು ಅಂತಲ್ಲ, ಎಲ್ಲ ಸೊಪ್ಪಲ್ಲೂ ಗಡ್ಡೆಗಳಲ್ಲಿ ಲಾಡಿ ಹುಳದ ಮೊಟ್ಟೆ ಇದ್ದರೆ ಅದು ನಮ್ಮ ದೇಹದ ಒಳಗಡೆ ಹೇಗೆ ಉಕ್ಕುತ್ತೆ, ತಲೆ ಒಳಗಡೆ ಹೇಗೆ ಸುತ್ತುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಲಿಯಾಂಡರ್ ಫೇಸ್ ಕತೆ ಎಲ್ಲರಿಗೂ ಗೊತ್ತಲ್ವ. ಕೆಲವು ಮಾಂಸದಲ್ಲಿ ಬರುತ್ತೆ, ಕೆಲವು ಸೊಪ್ಪು ಮತ್ತು ಗಡ್ಡೆಗಳಲ್ಲಿ ಕೂಡ ಈ ಒಂದು ಲಾಡಿ ಹುಳ ಬರುತ್ತೆ. ಹಾಗಾಗಿ ಈಗ ನಾನು ಏನೆಲ್ಲ ಮಸಾಲೆ ತಗೊಂಡಿದ್ದೇನೆ ಮೊದಲು ಹೇಳ್ತೇನೆ. ಒಂದು ಹಿಡಿಯಷ್ಟು, ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಎಲೆ, ಆಮೇಲೆ 5-6 ಬ್ಯಾಡಗಿ ಮೆಣಸು, ಒಂದು 5 ಹಸಿಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು. ಮೊಸರು ಹಾಕುವಾಗಿದ್ದರೆ ಹುಣಸೆ ಹಣ್ಣು ತಗೊಳ್ಬೇಡಿ. ಹಾಗೆ ಲವಂಗ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಇದನ್ನೆಲ್ಲವನ್ನು ಕೂಡ ಫ್ರೈ ಮಾಡಬೇಕು. ಇವಾಗ ಮೊದಲು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕರಿಮೆಣಸು ಕಾಳು, ಒಂದು ಚಿಟಿಕೆಯಷ್ಟು ಸೊಂಪು ಕಾಳು ಕೂಡ ಹಾಕಬೇಕು. ಅದು ಯಾಕೆಂದರೆ ಇವಾಗ ತುಂಬ ಹಾಕಿದ್ರೆ ಒಂದು ಸ್ಮೆಲ್ಲಿಗೆ ನಮಗೆ ಬಿರಿಯಾನಿ ಬೇಡ ಅನಿಸುತ್ತೆ. ಲೈಟ್ ಸ್ಮೆಲ್ ಇರಬೇಕು ಮಸಾಲೆಯದ್ದು. ಇವಾಗ ನೋಡಿ, ಇದನ್ನು ನಾವು ಫ್ರೈ ಮಾಡಿದರೆ ಮತ್ತೆ ಚಿಕನ್ ನಾವು ಬೇಯಿಸುವಾಗ ಫ್ರೈ ಮಾಡಬೇಕಾದ ಅಗತ್ಯ ಇಲ್ಲ. ಈಗ ಹಸಿ ಹಾಕಿದರೆ ಚಿಕನ್ನ ಬೇಯಿಸುವಾಗ ಫ್ರೈ ಮಾಡಬೇಕು, ಅಷ್ಟೇ ವ್ಯತ್ಯಾಸ ಇದಕ್ಕೆ. ಮೊದಲು ಫ್ರೈ ಮಾಡಿದರೆ ಆನಂತರ ಫ್ರೈ ಮಾಡೋದು ಬೇಡ. ಈಗ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ. ಅಕ್ಕಿ ಕೂಡ ನೆನೆ ಆಗಿದೆ. ಈಗ ನಾನು ಅದನ್ನು
ಬಸಿತಾ ಇದ್ದೇನೆ. ಈ ತೂತು ಪಾತ್ರೆಯಲ್ಲಿ ಅಕ್ಕಿಯನ್ನು ಬಸಿತಾ ಇದ್ದೇನೆ. ಒಂದು 10 ನಿಮಿಷ ಹಾಗೆ ಇಡಬೇಕು. ಅದರಲ್ಲಿರುವ ನೀರೆಲ್ಲ ಹೋಗಬೇಕು. ನಮಗೆ ಇಲ್ಲಿ ಮುಖ್ಯವಾಗಿ ಬಿರಿಯಾನಿ ಕರೆಕ್ಟ್ ಬರಬೇಕಂದ್ರೆ ನಮಗೆ ಅದರ ಲೆಕ್ಕ ಬೇಕು. ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಇಲ್ಲಿ ನಾನೀಗ ಬಿರಿಯಾನಿದು ಅನ್ನ ಮಾಡಲಿಕ್ಕೆ ಒಂದು ದೊಡ್ಡ ಈರುಳ್ಳಿ, ಹಾಗೆ ಗರಂ ಮಸಾಲೆ, ಚಿಕನ್ ಮಸಾಲೆ, ಬಿರಿಯಾನಿ ಮಸಾಲೆ, ಆಮೇಲೆ ಸ್ವಲ್ಪ ಜೀರಾ ಪೌಡರ್, ಹಾಗೆ ಸ್ವಲ್ಪ ಧನಿಯಾ ಪೌಡರ್, ಕರಿಮೆಣಸಿನ ಕಾಳಿನ ಪೌಡರ್, ನಂತರ ಇಲ್ಲಿ ಚಿಕನ್ ಮಸಾಲೆ, ಆಮೇಲೆ ಬಿರಿಯಾನಿ ಮಸಾಲೆ ಗೊತ್ತಲ್ವ, ಏಲಕ್ಕಿ, ಚಕ್ಕೆ, ಲವಂಗ, ಹೂವು, ಆಮೇಲೆ ಎಲೆ, ಬಿರಿಯಾನಿ ಎಲೆ, 4-5 ಹಸಿಮೆಣಸಿನಕಾಯಿ ಇಷ್ಟನ್ನು ತಗೊಂಡಿದ್ದೇನೆ. ಮೊದಲು ತುಪ್ಪ ಹಾಕುವ. ಇಲ್ಲಿ ನಾನು ಒಂದು ಸ್ವಲ್ಪ ದೊಡ್ಡ ಸ್ಪೂನು, ಚಿಕ್ಕ ಸ್ಪೂನಿಗಿಂತ ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ತುಪ್ಪ ತಗೊಂಡಿದ್ದೇನೆ. ಯಾವುದು ಕೂಡ ಅತಿಯಾದರೆ ನಮಗೆ ಅದು ತಿನ್ನಲಿಕ್ಕೆ ಬೇಡ ಅಂತ ಅನ್ನಿಸ್ತದೆ. ಹಾಗಾಗಿ ಮಸಾಲೆ ತುಪ್ಪ ಎಲ್ಲ ಸ್ವಲ್ಪ ಕಮ್ಮಿನೇ ಹಾಕಿ, ತುಪ್ಪ ಬಿಸಿ ಆದಮೇಲೆ ನೀರುಳ್ಳಿ ಹಾಕಿದ ಮೇಲೆ ಹಸಿಮೆಣಸಿನ ಕಾಯಿ ಹಾಕಿ. ಯಾಕಂದರೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ, ನಾವಲ್ಲಿ ರುಬ್ಬುವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೇವಲ್ವ. ಹಸಿಮೆಣಸಿನಕಾಯಿ ಹಾಕಿದ ನಂತರ ಬಿರಿಯಾನಿ ಎಲೆ ಮತ್ತು ನಮ್ಮ ಸ್ಪೈಸಸ್ ಎಲ್ಲವನ್ನು ಹಾಕ್ತಾ ಹೋಗಿ, ಚಕ್ಕೆ, ಲವಂಗ ಮತ್ತು ನಾವು ತೆಗೆದಿಟ್ಟ ಪುಡಿಗಳನ್ನೆಲ್ಲ ಒಂದು ಮಾಡಿ, ಅದರಲ್ಲಿ ಗೊತ್ತಲ್ವ 6-7 ಪುಡಿಗಳನ್ನು ನಾನು ಹಾಕಿದ್ದೇನೆ. ಇದನ್ನೆಲ್ಲ ಒಂದು ಮಾಡಿ ಈಗ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ, ಇದು ಹೈ ಫ್ಲೇಮಲ್ಲಿಟ್ಟರೆ ಸಣ್ಣ ಕಹಿ ಬರುವ ಸಾಧ್ಯತೆ ಇದೆ. ಹಾಗೆ ಅದು ಫ್ರೈ ಆದ ತಕ್ಷಣ ನಮ್ಮ ನೀರಿನ ಅಳತೆ 3 ಲೋಟ ಅಕ್ಕಿಗೆ ಇಲ್ಲಿ ನಾನು 4-1/4 ಗ್ಲಾಸಷ್ಟು ನೀರು ಹಾಕಿರೋದು. ಯಾಕೆ ನಮಗೆ ಮಸಾಲೆಯಲ್ಲಿ ನೀರು ಬಿಡ್ತದಲ್ವ, ಆಗ ನಮಗೆ ಸರಿ ಆಗ್ತದೆ ನೀರು. ಉಪ್ಪು ಹಾಕಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ, ಪುದೀನ ಹಾಕಲಿಲ್ಲ. ಹಾಗೆ ಅಕ್ಕಿನ ಚೆನ್ನಾಗಿ ಕುದಿಸಿ ನಂತರ ಪೂರ್ತಿಯಾಗಿ ಸಿಮ್ಮಲ್ಲಿಟ್ಟು ಒಂದು 70% ಬೆಂದರೆ ಸಾಕು. ಈಗ ಪೂರ್ತಿ ಸಿಮ್ಮಲ್ಲಿಟ್ಟಿದ್ದೇನೆ ನಾನು. ಮುಚ್ಚಿಡಿ. ಅಲ್ಲಿ ಅಕ್ಕಿ ಬೇಯ್ತಾ ಇರುವಾಗ ಇಲ್ಲಿ ನಾವು ಮಸಾಲೆಗೂ ಕೂಡ ರೆಡಿ ಮಾಡೋಣ. ನೋಡಿ, ಅನ್ನ ಇವಾಗ ಬೆಂದಿದೆ ನಮ್ಮದು. ಆಲ್ಮೋಸ್ಟ್ 70% ಅನ್ನ ಬೆಂದಿದೆ. ಇನ್ನು ಸ್ಟವ್ನ ಆಫ್ ಮಾಡಿ ಮುಚ್ಚಿಟ್ಬಿಡಬೇಕು. ಇವಾಗ ನಾವು ಮಸಾಲೆಗೆ ರೆಡಿ ಮಾಡುವ. ನಾವೆಲ್ಲ ಹುರಿದಿಟ್ಟಿದ್ದನ್ನೆಲ್ಲ ಎಲ್ಲವನ್ನು ಹಾಕಿ, ಸ್ವಲ್ಪ ನೀರು ಹಾಕಿ, ಇದನ್ನು ನುಣ್ಣಗೆ ರುಬ್ಬಿ ಬರುವ ಮೊದಲು, ಈಗ ನಿಮಗೆ ನಾನು ಮೊದಲೇ ಹೇಳಿದಾಗ ಏನೆಲ್ಲ ಹಾಕಿದ್ದೇನೆ ಹೇಳಿದ್ದೇನಲ್ಲ, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸು, ಕೊತ್ತಂಬರಿ ಬೀಜ, ಹಾಗೆ ಎಲ್ಲವನ್ನು ಹಾಕಿದ್ದೇನೆ. ಈಗ ನೋಡಿ, ಮಸಾಲೆಯನ್ನು ನಾನು ರುಬ್ಬಿ ತಂದೆ. ಈಗ ಚಿಕನ್ ಫ್ರೈ ಮಾಡೋದು ಬೇಡ, ಯಾಕೆಂದರೆ ನಾವು ಮಸಾಲೆ ಫ್ರೈ ಮಾಡಿದ್ದಕ್ಕೆ ನಾವು ಇದನ್ನು ಫ್ರೈ ಮಾಡೋದು ಬೇಡ. ಅಕಸ್ಮಾತ್ ಹಸಿ ಹಾಕಿದರೆ ನೀವು ಮಸಾಲೆಯನ್ನು ಫ್ರೈ ಮಾಡಲೇಬೇಕು. ಇವಾಗ ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ, ಒಂದು ನನ್ನ ಕುಕ್ಕರಲ್ಲಿ 4 ವಿಶಿಲು ತಗೊಳ್ತಾ ಇದ್ದೇನೆ. ಯಾಕೆಂದರೆ ಉಪ್ಪು ಕೂಡ ಹಾಕಬೇಕು. ನಾವು ಅನ್ನಕ್ಕೂ ಕೂಡ ಉಪ್ಪು ಹಾಕಿದ್ದೇವೆ, ಅದೆಲ್ಲ ಲೆಕ್ಕ ಇಟ್ಕೊಂಡು ಉಪ್ಪನ್ನು ಹಾಕಿ. ಇವಾಗ 4 ವಿಶಿಲು ಸಾಕು. ನಮ್ಮ ಕುಕ್ಕರಲ್ಲಿ ಎಷ್ಟು ವಿಶಿಲ್ ಬೇಕು. ಸ್ವಲ್ಪ ಬಿರಿಯಾನಿಯ ಪೀಸ್ ದೊಡ್ಡದು ಮಾಡಿದ್ದೇನೆ, ಇಲ್ಲಾಂದರೆ 3 ವಿಶಿಲ್ ಸಾಕಾಗ್ತಾಯಿತ್ತು. ಇವಾಗ ಕುಕ್ಕರ್ನ ಅದೆಲ್ಲ ಆವಿಯೆಲ್ಲ ಹೋದ್ಮೇಲೆ ಮುಚ್ಚಳ ತೆಗೆದುಬಿಟ್ಟು ಚೆನ್ನಾಗಿ ಕಲಸಿ ಉಪ್ಪಿದೆಯಾ ಅಂತೆಲ್ಲ ನೋಡ್ಕೊಳ್ಳಿ. ಇವಾಗ ನಮ್ಮ ಅನ್ನ ಕೂಡ ಬೆಂದಿದೆ ಅಲ್ವ, ಒಂದು 60-70% ಅನ್ನ ಬೆಂದಿದೆ. ಅದಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಒಂದು ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮತ್ತೆ ಸ್ಟವ್ ಮೇಲೆ ಇಡಬೇಕು ನೀವು. ಆಗ ನೋಡಿ, ನಮ್ಮ ಬಿರಿಯಾನಿ ಒಳ್ಳೆ ಒದರಾಗಿ ಹೋಟ್ಲಿಗಿಂತಲೂ ತುಂಬ ಸೂಪರಾಗಿ ಬರ್ತದೆ. ಹೋಟ್ಲ್ ಬಿರಿಯಾನಿ ಕೂಡ ಇಷ್ಟು ಕ್ಲೀನಾಗಿ, ಇಷ್ಟು ಟೇಸ್ಟಿಯಾಗಿ ಖಂಡಿತ ಕೊಡಲಿಕ್ಕೆ ಎಂಥ ದೊಡ್ಡ ಹೋಟ್ಲಾದರೂ ಸಾಧ್ಯವೇ ಇಲ್ಲ. ಹಾಗಾಗಿ ನೋಡಿ, ಇವತ್ತು ಸೂಪರಾಗಿರುವ ಬಿರಿಯಾನಿ ಬಂತು. ಒಳ್ಳೆ ಒದರಾಗಿ ಬಂದಿದೆ, ಬೇಯಲಿಕ್ಕೂ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ನಾವು ಏನು ಮಾಡಬೇಕು, ಒಂದು ಈರುಳ್ಳಿಯ ಒಗ್ಗರಣೆ. ಇದು ಸ್ವಲ್ಪ ತುಪ್ಪ ತಗೊಂಡು ಈರುಳ್ಳಿಯನ್ನು ಫ್ರೈ ಮಾಡಿ ಅದಕ್ಕೆ ಹಾಕಬೇಕು. ಗೋಡಂಬಿ ಅದೆಲ್ಲ ಹಾಕ್ಬೋದು, ತುಂಬ ಹೆವಿ ಆಗುತ್ತಲ್ವ ತುಪ್ಪ, ಚಿಕನ್, ಗೋಡಂಬಿ. ಕೆಲವರು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕ್ತಾರೆ, ಆದರೆ ನಾನು ಹಾಕೋದಿಲ್ಲ. ನೆಂಟರು ಬಂದರೆ ಒಂದೊಂದು ಸಲ ಹಾಕ್ತೇನೆ. ಈಗ ನೋಡಿ, ನಮ್ಮ ಬಿರಿಯಾನಿ ರೆಡಿ ಆಯಿತು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ, ಅಷ್ಟು ಕೂಡ ತಿನ್ನುವಾಗ ಟೇಸ್ಟಿಯಾಗಿದೆ. ಇದು ಎಲ್ಲರೂ ಕೂಡ ಮನೇಲಿ ಮಾಡಿ ನೋಡಬೇಕು. ಮತ್ತು ಇದಕ್ಕೆ ನಮ್ಮ ಇದರ ಜೊತೆ ಒಂದು ಸೈಡಲ್ಲಿ ಕಬಾಬ್ ಬೇಕಲ್ವ. ರೈತ ಅಂತೂ ಎಲ್ಲರೂ ತಿನ್ನಲಿಕ್ಕೆ ಬರುವಾಗ ಮಾಡ್ತೇನೆ ನಾನು. ರೈತ ಅಂತ ಹೇಳಿಬಿಟ್ಟೆ, ರಾಯತ. ಹಾಗೆ ಇವಾಗ ನಾವು ಸ್ವಲ್ಪ ನಾನು 300 ಗ್ರಾಮಷ್ಟು
ಕಬಾಬ್ಗೆ ಕೂಡ ತಗೊಂಡೆ ನಾನು. ಸಿಂಪಲಾಗಿ ಒಂದು ಕಬಾಬ್ ಮಾಡುವ ಅಂತ. ಆ ಸೈಡಲ್ಲಿ ಮಕ್ಕಳಿರೋ ಕೇಳಿಯೇ ಕೇಳ್ತಾರೆ ಬಿರಿಯಾನಿ ಮಾಡಿದವತ್ತು ಕಬಾಬ್. ಇವಾಗ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿದೆ, ಸ್ವಲ್ಪ ಮೆಣಸಿನ ಪುಡಿ, ಹಾಗೆ ಉಪ್ಪು, ನಿಂಬೆ ರಸ, ಹಾಗೆ ಸ್ವಲ್ಪ ಕಬಾಬ್ ಮಸಾಲೆ ಕೂಡ ಹಾಕ್ತಾಯಿದ್ದೇನೆ. ಕಬಾಬ್ ಮಸಾಲೆಯಲ್ಲಿ ಉಪ್ಪಿದೆ, ಹಾಗಾಗಿ ಉಪ್ಪು ಹಾಕುವಾಗ ನೋಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿದ ಪೇಸ್ಟ್ನ ಹಾಕಿದೆ. ಇವಾಗ ಚೆನ್ನಾಗಿ ಕಾರ್ನ್ ಫ್ಲೋರ್ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಅವರ್ ಹಾಗೆ ಇಟ್ಟ ಮೇಲೆ ಫ್ರೈ ಮಾಡಿ, ಬಿರಿಯಾನಿ ತಿನ್ನುವಾಗ ಫ್ರೈ ಮಾಡಿ ಕೊಡಿ ಮಕ್ಕಳಿಗೆಲ್ಲ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ, ಅಥವಾ ಸೈಡಲ್ಲಿ ನಮಗೆ ಪೆಪ್ಪರ್ ಕೂಡ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಬಿರಿಯಾನಿ ಜೊತೆ ಒಂದು ಸೈಡಲ್ಲಿ ಏನಾದರೂ ಚಿಕನ್ ಇರಲೇಬೇಕು. ಮೊದಲು ಬಿರಿಯಾನಿನ ಹೀಗೆ ಮಾಡಿ ಕಬಾಬ್ ಮಾಡೋದು ಎಲ್ರಿಗೂ ಗೊತ್ತು. ಬಿರಿಯಾನಿ ಬೇರೆ ಬೇರೆ ಥರ, ನನಗೆ ಒಂದು 50 ವೆರೈಟಿಗಿಂತಲೂ ಜಾಸ್ತಿ ಬಿರಿಯಾನಿ ಗೊತ್ತು. ಬೇರೆ ಬೇರೆ ಥರ ಮಾಡ್ತೀನಿ ನಾನು. ಈಗ ಚಿಕನ್ ಫ್ರೈ ಮಾಡಿ ಬಿರಿಯಾನಿ ಜೊತೆಗೆ ಸವಿಯಿರಿ. ಹಾಗೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ತಪ್ಪಿದರೆ ಅದನ್ನು ಕೂಡ ಹೇಳ್ಬೋದು, ಯಾವುದೇ ಬೇಸರ ಇಲ್ಲ. ಈಗ ನೋಡಿ, ಇದನ್ನೊಂದು 10 ನಿಮಿಷ ಫ್ರೈ ಮಾಡಿದರೆ ಎಲ್ಲವೂ ರೆಡಿ ಆಯಿತು. ಸ್ವಲ್ಪ ನಾವು ವೀಡಿಯೋ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಬಿಟ್ಟರೆ ಈಸಿಯಾಗಿ ಮಾಡುವಂಥ ಒಂದು ಅಡುಗೆ ಇದು. ಇಂಟ್ರೆಸ್ಟ್ ಇರಬೇಕಷ್ಟೇ. ಇಷ್ಟಪಟ್ಟು ಏನೇ ಮಾಡಿದರೂ ಕಷ್ಟ ಆಗೋದಿಲ್ಲಲ್ಲ. ಹಾಗೆ ಈಗ ರೆಡಿ ಆಯಿತು, ನಮ್ಮ ಕಬಾಬ್ ರೆಡಿ ಆಯಿತು, ಬಿರಿಯಾನಿ ರೆಡಿ ಆಯಿತು. ಎಲ್ರಿಗೂ ಟಾಟಾ, ಬೈ ಬಾಯ್, ಸಿ ಯು. ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋಂದಿಗೆ ಬರ್ತೇನೆ. ಟಾಟಾ ಒನ್ಸ್ ಅಗೈನ್.